ಆದರೆ ತೋರಿಸ್ಕೊಬಾರ್ದಲ್ಲ. ಇವತ್ತು ನಾವು ಏಕಾಂಗಿ ಆಗ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮ ಅಂಬಾನಿ ಇವತ್ತು ದೋಹಾದಲ್ಲೇ ಟ್ರಂಪರ್ ಜೊತೆ ಕಾಣಿಸ್ಕೊಳ್ತಾರೆ, ಅಲ್ಲೇನೋ ಮಾತಾಡ್ತಾರೆ, ಆತ್ಮೀಯ ಏನೋ ಚರ್ಚೆಗಳಾಗ್ತಾವೆ. ಅದೆಲ್ಲ ನೋಡ್ರೆ ಫೋಟೋದಲ್ಲಿ ಕಾಣ್ತಾ ಇದೆ ನಿಮಗೆ. ಯಾಕೆ ಇದಕ್ಕೆ ಇವತ್ತು ಉತ್ತರ ಬೇಕಾಗಿದೆ. ಯಾರೋ ಏನೋ ಭೇಟಿಯಾಗಿದ್ರೆ ಮಾತಿಲ್ಲ. ಅಂಬಾನಿ ಅಂತಹ ವ್ಯಕ್ತಿ ಮತ್ತು ನಮ್ಮ ಗೋಲ್ಡನ್ ಕಾರ್ಡ್ ಮಾಡಿದ್ದಾರೆ ನಮ್ಮ ಟ್ರಂಪ್. ಗೋಲ್ಡನ್ ಕಾರ್ಡ್ ಮೂಲಕ ನೀವು ಬಂದು ನಮ್ಮ ದೇಶದಲ್ಲಿ ವಾಸಿಸ್ಬೋದಪ್ಪ ಅಂತೇಳಿ ಅದರಲ್ಲಿ ಅಂಬಾನಿ ಬಂದೇ ಬರ್ತಾರೆ. ಯಾಕಂದರೆ 60-70 ದೇಶಗಳಲ್ಲಿ ಅವ್ರ ಕಂಪ್ನಿ ಅದ ರೀ, ವಿಶ್ವವ್ಯಾಪಿ ಹಮ್ಮಿಕೊಂಡಿದ್ದಾರೆ. ಅವ್ರು ನಮ್ಮ ಬ್ಯಾಂಕ್ಗಳು ಸಾಯ್ಕೊಂಡು ಮತ್ತೇನೋ ಮಾಡಿ ನಮ್ಮ ದೇಶದ ನೆಲದ ಒಂದು ದುಡ್ಡಿನ ಮೇಲೆ ದೊಡ್ಡವರಾಗಿದ್ದಾರೆ. ಇವತ್ತು ನಮ್ಮ ದೇಶ ಬಿಟ್ಟು ಹೋಗುವಂಥ ಹಂತಕ್ಕೆ ಬಂದಿರುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಕಾರ್ಪೊರೇಟ್ಗಳು ಲಾಭದ ನೆಲಗಟ್ಟಿನಲ್ಲೇ, ವ್ಯಾಪಾರದ ನೆಲಗಟ್ಟಿನಲ್ಲೇ ಖಾಸಗೀಕರಣ ಮಾಡಿಕೊಂಡು ಅವ್ರಿಗೆ ಎಲ್ಲಿ ಲಾಭ ಆಗ್ತದೆ ಹಾರಿ ಹೋಗುವಂಥವ್ರು. ಒಂದು ರೀತಿ ಇವ್ರು ಹೆಂಗಪ್ಪ ಅಂತಂದ್ರೆ ನಮ್ಮ ಬೇಲಿಗಳ ಮೇಲೆ ಕೊಡ್ತಂಥ ಹಕ್ಕಿಗಳಿದ್ದಂಗೆ, ಗುಬ್ಬಚ್ಚಿಗಳಿದ್ದಂಗೆ, ಎಲ್ಲಿ ಆಹಾರ ಕಾಣ್ತದ್ರು ಹಾರಿ ಹೋಗುವಂಥದ್ದು. ಇವರು ಹಾರಿ ಹೋಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅಲಾನ್ ಮಸ್ಕ್ ನಮ್ಮ ದೇಶಕ್ಕೆ ತಂದು ಬಿಟ್ಟಿದ್ದಾರೆ ಇವತ್ತು ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡು. ಅದು ಭಯ ಅದ ಅವ್ರಿಗೆ, ಅದಾನಿ ಅಂಬಾನಿ ಅವ್ರಿಗೆ. ಅಲಾನ್ ಮಸ್ಕ್ ಬಂದಿದ್ದಾರೆ, ನಾಳೆ ಮೋದಿಯವರು ಅವರಿಗೆಲ್ಲ ಕೊಡ್ತಾರೇನೋ ಅನ್ನೋಂಥ ಭಯ ಅದ. ಅದಕ್ಕೆ ಅವ್ರನ್ನ ಈ ಯಾವುದೋ ಒಂದು ಮೋಡಿ ಮಾಡಿ ನಮ್ಮ ಟ್ರಂಪ್ ಅವರು ಜಗ್ತಾ ಇದ್ದಾರೆ. ಮತ್ತು ಮುಸ್ಲಿಂ ದೇಶಗಳ ಜೊತೆ ನಾವು ಏನೋ ಇತ್ತು, ಇವತ್ತೆಲ್ಲ ಜೊತೆ ದೋಸ್ತಿ. ಸಿರಿಯಾ ಭಯೋತ್ಪಾದಕ ದೇಶ, ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅವ್ರು ರಾಷ್ಟ್ರಪತಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ವ್ಯಾಪಾರ ಮಾಡೋದು ಬರ್ರಿ, ಭಯೋತ್ಪಾದನೆ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತ್ರ ಪಾಕಿಸ್ತಾನಕ್ಕೆ ಯಾಕೆ ಹೇಳ್ತಾ ಇಲ್ಲ, ನೀವು ಭಯೋತ್ಪಾದನೆ ಬಿಡ್ರಪ್ಪ, ವ್ಯಾಪಾರ ಮಾಡಿರಿ ಚೆನ್ನಾಗಿತ್ತು ಯಾಕೆ ಹೇಳ್ತಾ ಇಲ್ಲ ಟ್ರಂಪ್ ಅವರು ಹೇಳಿದಾರ. ಈಗ